ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನಿವತ್ತು ಒಂದು ಐತಿಹಾಸಿಕ ಯಾತ್ರಾ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಾನಿನ್ಮೇಲೆ ಬ್ಯೂಟಿ ಟಿಪ್ಸ್ ವಿಡಿಯೋಸ್ ಜೊತೆ ಹಾಗೆ ಟ್ರಾವೆಲಿಂಗ್ಸ್ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಮೊದಲನೇ ಸಾರಿ ಟ್ರಾವೆಲಿಂಗ್ ವ್ಲಾಗ್ಸ್ನ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ತುಂಬ ಆಸೆ ಕೂಡ ಇತ್ತು ಟ್ರಾವೆಲಿಂಗ್ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹಾಸನದಲ್ಲಿರುವಂತಹ ಪ್ಲೇಸಸ್ನೇ ನಾನು ಫಸ್ಟು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗೆ ಕೂಡ ಆಯಿತು. ಇನ್ನೂ ಹಲವಾರು ಹಾಸನಲ್ಲಿರುವಂತಹ ಪ್ಲೇಸಸ್ಗೆ ವಿಸಿಟ್ ಕೂಡ ಮಾಡಬೇಕು. ಆಲ್ರೆಡಿ ಗೊತ್ತಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಶಕ್ತಿಯುತವಾದಂತಹ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡೋದು ನಮ್ಮ ದೊಡ್ಡ ಬೆಟ್ಟದ ಗೊಮ್ಮಟನ ವಿಗ್ರಹ. ಯಾರೇ ಕೂಡ ನೋಡಿದರೂ ಮುಖ ವಿಸ್ಮಿತರಾಗ್ತಾರೆ. ಶ್ರವಣಬೆಳಗೊಳಕ್ಕೆ ಬೆಂಗಳೂರಿಂದ ಬರ್ತೀವಿ ಅಂತ ಅಂದರೆ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಇರಿಸಾವೆ ಅಥವಾ ಚನ್ನರಾಯಪಟ್ಟಣದಲ್ಲಿ ಇಳ್ಕೊಂಡ್ರೆ ನಿಮಗೆ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಕೂಡ ಸಿಗುತ್ತೆ. ಚನ್ನರಾಯಪಟ್ಟಣದಿಂದ ನಿಮಗೆ ಶ್ರವಣಬೆಳಗೊಳ ಓನ್ಲಿ 13 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಬೆಂಗಳೂರಿಂದ ಶ್ರವಣಬೆಳಗೊಳ ಅಂದರೆ 158 ಕಿಲೋಮೀಟರ್ಸ್ ಆಗುತ್ತೆ. 5 ಅವರ್ಸ್ ಜರ್ನಿ ಕೂಡ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹಾಸನಿಂದ ಬರಬೇಕು ಅಂತ ಅಂದರೆ 47 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕಿಂತ ಬೆಟರು ನೀವು ಚನ್ನರಾಯಪಟ್ಟಣದಿಂದ ಬರೋದೇ ಈಸಿ ಅಂತ ಅನಿಸುತ್ತೆ. ನಾವಿಲ್ಲಿ ಆಲ್ರೆಡಿ ರೀಚ್ ಆದ್ವಿ. ಇಲ್ಲೂ ಕೂಡ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಚನ್ನರಾಯಪಟ್ಟಣದಿಂದ ಆಗಿರಬಹುದು ಅಥವಾ ಹಾಸನಿಂದನೂ ಕೂಡ ಬಸ್ಗಳು ಅವೈಲೇಬಲ್ ಇರುತ್ತೆ. ತುಂಬ ವರ್ಷಗಳಾದ ನಂತರ ನಾನು ಶ್ರವಣಬೆಳಗೊಳಕ್ಕೆ ಬರ್ತಾ ಇರೋದು. ಎಕ್ಸ್ಪೆಷಲಿ ನನಗೆ ಜ್ಞಾಪಕ ಇರೋ ಹಾಗೆ ನಾನು 3rd ಸ್ಟ್ಯಾಂಡರ್ಡಲ್ಲೇ ಬಂದಿದ್ದೆ. ಆವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಐತಿಹಾಸಿಕ ಸ್ಥಳಗಳನ್ನ ವಿಸಿಟ್ ಮಾಡಿಸ್ತಿದ್ರು. ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ನಾನು 25 ರೂಪೀಸ್ ಕೊಟ್ಟು ನಾನು ಟೂರ್ ಬಂದಿದ್ದೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಾವು ವಿಸಿಟ್ ಮಾಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾವಿವಾಗ ಅಷ್ಟೊಂದೆಲ್ಲ ಓಡಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐತಿಹಾಸಿಕ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡೋದಕ್ಕೆ. ಕಾರ್ ಪಾರ್ಕಿಂಗ್ ಹಾಗೆ ಬೈಕ್ ಪಾರ್ಕ್ ಮಾಡೋದಕ್ಕೆ ನಿಮಗೆ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ನಿಮಗೆ ಸೆಕ್ಯೂರಿಟಿಯವರು ಗೈಡ್ ಮಾಡ್ತಾರೆ. ಹಾಗೆ ಇದೆಲ್ಲ ಆದಮೇಲೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲಿ ನಮಗೆ ಸಾಕ್ಸ್ ತೊಗೊಳ್ಳಿ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ರು. ಬಟ್ ನೀವು ಹೊರ್ಗಡೆ ಬಂದ ತಕ್ಷಣವೇ ತೊಗೋಬೇಡಿ, ಯಾಕಂದರೆ ತುಂಬಾ ಯಾಮಾರಿಸ್ಬಿಡ್ತಾರೆ. ನಾವು ಫಸ್ಟ್ ಹೋಗ್ತಾ ಇರೋದು ವಿಂಧ್ಯಗಿರಿ ಅಥವಾ ಇಂದ್ರಗಿರಿ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇರೋದು. ಇಲ್ಲಿ ಒಳಗೆ ಎಂಟರ್ ಆಗೋದಕ್ಕಿಂತ ಮುಂಚೆನೇ ನೀವು ಸ್ಲಿಪ್ಪರ್ ಎಲ್ಲ ಹೊರ್ಗಡೆ ಕೌಂಟರಲ್ಲಿ ಕೊಟ್ಬಿಟ್ಟು ಹೋಗಬೇಕು. ಅಲ್ಲಿ 10 ರೂಪೀಸ್ ಏನೋ ತಗೋತಾರೆ. ನಾವು ದೊಡ್ಡ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ 680 ಮೆಟ್ಟಿಲನ್ನು ಏರಿನೇ ನಾವು ಮೇಲ್ಗಡೆ ಹೋಗಬೇಕಾಗತ್ತೆ. ಈ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ 3288 ಅಡಿ ಎತ್ತರ ಇದೆ. ಹಾಗೆ ಭೂಮಿ ಮಟ್ಟದಿಂದನೂ ಕೂಡ 438 ಅಡಿ ಎತ್ತರ ಇದೆ. ನಾವಿವಾಗ ನಮ್ಮ ಪಯಣ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ವರ್ಷಗಳಾದ ನಂತರ ನಾನು ಬೆಟ್ಟ ಹತ್ತುತ್ತಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆಯೇ ಇಲ್ಲಿ ಹತ್ತಬೇಕಾದ್ರಂತೂ ತುಂಬ ಮಜಾ ಕೂಡ ಹಾಗೆ ಇತ್ತು. ಆದರೆ ತುಂಬ ಬಿಸಿಲು ಕೂಡ ಹಾಗೇ ಇತ್ತು. ಯಾಕಂದರೆ ನಾವು 10:30 ನಾವು ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡಿದ್ದು. ಬಟ್ ಬಿಸಿಲು ಅಂತೂ ತುಂಬಾ ಇತ್ತು. ಎಕ್ಸ್ಪೆಷಲಿ ನಾವು ಬೆಳಗ್ಗೆನೇ ಬೇಗ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಸಂಜೆ ಟೈಮ್ ಹೋಗ್ಬಿಡ್ಬೇಕು. ಆವಾಗ ನಮಗೆ ಸ್ವಲ್ಪ ಹತ್ತೋದಕ್ಕೂ ಕೂಡ ಈಸಿ ಆಗುತ್ತೆ. ನನಗೆ ತುಂಬಾ ಕಷ್ಟ ಆಗ್ತಿತ್ತು ಬೆಟ್ಟ ಹತ್ತೋದಕ್ಕೆ. ಇದೆಲ್ಲ ಹತ್ತಿನ ಬೆಟ್ಟವಾ ಕರ್ಕೊಂಡೋಗಂತ ರೋಷಿದ್ಲು. ಇವತ್ತು ನೋಡ್ರಿ ಹತ್ತಿ ಅಂದ್ರೆ ಮ್ಯಾಕ್ ಹೊತ್ತಂಗಿಲ್ಲ, ಕೆಳಗೆ ಹಂಗಿಲ್ಲ, ಹಂಗೆ ಆಡ್ತಾಳೆ. ಇನ್ನೂ ಒಂದು 50-60 ಹತ್ತಿದ್ದೆ ಅಷ್ಟೇ. ಇನ್ನೂ ಈಗಲೇ ಕಯ ಅಂತವಳೆ. ದೊಡ್ಡದಾಗೆ ಬರೋಲ್ಲ ಅಂದ್ರೆ ಕೇಳಲಿಲ್ಲ. ನನ್ನನ್ನು ಹತ್ತಿಸ್ಕೊ ಬಂದು ನಾನೇನೋ ಹತ್ತಿದ್ದೀನಿ. ನಾನು ಹತ್ತೀನಿ ಬಿಡ್ರಿ. ನಾನಿಲ್ಲಿಗೆ ನನ್ನ ತಮ್ಮನ ಕರ್ಕೊಂಡು ಹೋಗಿದ್ದೆ. ಅವನಂತೂ ತುಂಬಾ ಕಾಲೆಳಿತಿದ್ದ. ಯಾಕಂದರೆ ನನಗೆ ಬೆಟ್ಟ ಹತ್ತೋದಕ್ಕೆ ಖುಷಿ ಇತ್ತು, ಆದರೆ ತುಂಬಾ ಸುಸ್ತು ಕೂಡ ಆಗ್ತಿತ್ತು. ಆಮೇಲೆ ನಾನು ಚೆನ್ನಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನೋಡ್ತಿರುವಂತಹ ಕಲ್ಯಾಣಿ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಶ್ರವಣಬೆಳಗೊಳ ದೇವಾಲಯಕ್ಕೆ ಹೆಸರುವಾಸಿಯಾದಂತೆ ಹಾಗೆ ಇಲ್ಲಿ ಕೆರೆ ಕಟ್ಟೆಗಳಿಗೂ ಕೂಡ ತುಂಬಾ ಹೆಸರುವಾಸಿಯಾಗಿದೆ. ನಾವು ಯಾವುದೇ ಪ್ಲೇಸಿಗೆ ಹೋಗಬೇಕಾದ್ರೂ ಕೂಡ
ಕೆರೆ ಅಥವಾ ಕಟ್ಟೆಗಳನ್ನ ದಾಟಿನೇ ಹೋಗಬೇಕಾಗತ್ತೆ. ಈ ಊರಿನ ಹೆಸರು ಹೇಗೆ ಬಂತು? ಶ್ರವಣಬೆಳಗೊಳದ ಹೆಸರು ಶ್ರವಣ ಎಂದರೆ ಒಬ್ಬ ಜೈನ ಮುನಿಯ ಹೆಸರು. ಹಾಗೆ ಬಿಳಿಗೊಳ ಅರ್ಥ ಬಿಳಿಯಾದಂತಹ ಕೊಳ ಇದ್ದಿದ್ದರಿಂದ ಶ್ರವಣಬೆಳಗೊಳ ಅನ್ನುವಂತಹ ಹೆಸರನ್ನು ಪಡ್ಕೊಳ್ತು. ಬೆಟ್ಟನ ಕಂಟಿನ್ಯೂಸ್ ಆಗಿ ಹತ್ತೋದಿಕ್ಕಂತೂ ಆಗೋದಿಲ್ಲ. ಇಲ್ಲಿ ಮಂಟಪಗಳು ಕೂಡ ಇದೆ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಾವು ಮುಂದೆ ಹೋಗ್ಬೋದು. ಇಲ್ಲಿ ಕಾಣಸಿಗುವಂತಹ ಕಲ್ಯಾಣಿ ಏನಿದೆ, ಈ ಕಲ್ಯಾಣಿ 18ನೇ ಶತಮಾನಕ್ಕಿಂತ ಹಿಂದಿದ್ದೇನಲ್ಲ. ಮತ್ತು ಕ್ರಿಸ್ತಶಕ 1723ರಲ್ಲಿ ಮೈಸೂರಿನ ರಾಜರಾದಂತಹ ಚಿಕ್ಕದೇವರಾಜ ಒಡೆಯರ ಕಟ್ಟಿಸಿರೋದಕ್ಕೋಸ್ಕರ ಅವರ ಹೆಸರನ್ನೇ ಕೂಡ ಈ ಕಲ್ಯಾಣಿಗೆ ಇಡಲಾಗಿದೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ದೊಡ್ಡ ಬೆಟ್ಟನ ನಿರ್ಮಾಣ ಮಾಡಲಾಯಿತು ಅಂತ ಉಲ್ಲೇಖಿಸಲಾಗಿದೆ. ಆದರೆ ಅದರ ಇತಿಹಾಸ ಆರಂಭ ಆಗೋದು 10ನೇ ಶತಕದಲ್ಲಿ ನಿರ್ಮಾಣಗೊಂಡ ಗೊಮ್ಮಟನಿಂದ. ಇದಾದ 1.5 ಶತಮಾನಗಳ ನಂತರ ಅಂದರೆ ಕ್ರಿಸ್ತಶಕ 1159 ಈ ಕ್ಷೇತ್ರವನ್ನು ಗೊಮ್ಮಟಪುರ ಎಂದು ಕರೆದಿದ್ರು. ಬಟ್ ಇವಾಗ ಅದನ್ನು ಇಂದ್ರಗಿರಿ ಅಥವಾ ವಿಂಧ್ಯಗಿರಿ ಎಂಬ ಪದನೂ ಕೂಡ ಬಳಸ್ತಾರೆ. ನಮಗೆ ಮುಂದೆ ಕಾಣಸಿಗುವಂಥದ್ದೇ ಒದೇಗಲ್ಲ ಬಸದಿ. ಈ ದೇವಾಲಯದ ಒಂದು ವಿಶೇಷತೆ ಇದೆ. ಏನಪ್ಪ ಅಂತ ಅಂದರೆ, ಇದು ಒಂದು ಕಲ್ಲು ಕಂಬದ ಆಧಾರದಿಂದ ಈ ದೇವಾಲಯನ ಕಟ್ಟಿಸಲಾಗಿದೆ. ಮತ್ತು ಬೆಟ್ಟದ ಎಲ್ಲ ದೇವಾಲಯಕ್ಕೂ ಕಂಪೇರ್ ಮಾಡಿದ್ರೆ ಇದು ಅತಿ ಎತ್ತರವಾಗಿ ಕೂಡ ಇದೆ. ಮತ್ತು ಈ ಕೇಂದ್ರದಲ್ಲಿ ಬೇರೆ ಯಾವ ತ್ರಿಕೂಟ ದೇವಾಲಯ ಕೂಡ ಇಲ್ಲ. ಕಗ್ಗಲಿನಲ್ಲಿ ಕಟ್ಟಿರೋದ್ರಿಂದ ಈ ದೇವಾಲಯ ವಾಸ್ತುಲಕ್ಷಣಗಳಿಂದ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತೆ. ಈ ದೇವಾಲಯದ ಹೊರಗೋಡೆಗಳು ತುಂಬ ಸರಳವಾಗಿವೆ. ಹಾಗೆ ಇಲ್ಲಿರುವಂತಹ 7 ಕಂಬಗಳು ಕೂಡ ದುಂಡಾಕಾರವಾಗಿವೆ. ಮತ್ತು ಬಳಪದ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ 3 ಸುಂದರ ತೀರ್ಥಶಂಕರ ಮೂರ್ತಿಗಳು ಕೂಡ ಇವೆ. ಇಲ್ಲಿ ನಾವು ನೋಡ್ತಿರೋದು ಶ್ರೀ ಶಾಂತಿನಾಥ ತೀರ್ಥಶಂಕರ ಹಾಗೆ ಪ್ರಥಮ ಆದಿನಾಥನ ಮೂರ್ತಿನ ಕೂಡ ಗುರುತಿಸಬಹುದು. ಇಲ್ಲಿನ ಪೂಜಾ ರಿವಾಜುಗಳು ನಮ್ಮ ಪೂಜೆಗೆ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳಬಹುದು. ಈ ಮಂದಿರನ 18ನೇ ಶತಮಾನದಲ್ಲಿ ತ್ರಿಕೂಟ ಬಸದಿ ಅಂತ ಕೂಡ ಕರೆಯಲಾಗ್ತಿತ್ತು. ಇದರ ಮುಂದೆ ಇರುವಂಥದ್ದೇ ತೀರ್ಥಶಂಕರರವರ ಬಸದಿ. ಇಲ್ಲಿ ಕೂಡ ತೀರ್ಥಶಂಕರರವರ ಬಸದಿನ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕಿಂತ ಮುಂದೆ ಹೋಗಬೇಕಾದ್ರೆ ನಮಗೆ ಪಶ್ಚಿಮಕ್ಕಿರುವ 2 ಅಂತಸ್ತಿನ ಮಂಟಪ ಏನಿದೆಯಲ್ವ, ವಾಸ್ತುಶಿಲ್ಪ ದೃಷ್ಟಿಯಿಂದ ಹಾಗೆ ಐತಿಹಾಸಿಕ ದೃಷ್ಟಿಯಿಂದ ತುಂಬಾ ಮಹತ್ವ ಪಡೆದುಕೊಂಡಿದೆ. ಈ ಮಂಟಪದಲ್ಲಿ ಕೇಂದ್ರ ಭಾಗದಲ್ಲಿರುವುದರಿಂದ ಸೂಕ್ಷ್ಮವಾಗಿ ಕೆತ್ತಲಾದಂತಹ ಮತ್ತು ಈ ಕಂಬವು ಕಲಾತ್ಮಕವೂ ಸುಂದರವೂ ಕೂಡ ಆಗಿದೆ. ಈ ಕಂಬನ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ನಿರ್ಮಿಸಲಾಯಿತು ಅನ್ನೋದು ತಿಳಿದು ಬರುತ್ತೆ. ಮತ್ತು ಮಂತ್ರಿ ಚಾವುಂಡರಾಯ ಇಲ್ಲಿಂದ ದಾನ ಕೂಡ ನೀಡುತ್ತಿದ್ರು ಅನ್ನೋದನ್ನ ಕೂಡ ನಂಬಲಾಗಿದೆ. ಮುಂದೆ ಸಾಗಿದಾಗ ನಮಗೆ ಸಿಗೋದೆ ಚೆನ್ನಣ್ಣ ಬಸದಿ. ಈ ಮಂದಿರನ ಪ್ರಥಮ ತೀರ್ಥಶಂಕರ ಆದಿನಾಥ ಅವರು ಕಟ್ಟಿಸಿರೋದು. ಹಾಗೆ ಇಲ್ಲಿ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹ 8ನೆಯ ತೀರ್ಥಶಂಕರ ಚಂದ್ರಪ್ರಭನದ್ದು. ನಮಗೆ ಮುಂದೆ ಕಾಣಸಿಗೋದೆ ಅಖಂಡ ಬಾಗಿಲು. ಪೂರ್ವಕ್ಕಿರುವಂತಹ ಬಂಡೆಗಲ್ಲನ್ನು ಸ್ಥಳೀಯವಾಗಿ ಸಿದ್ದರಗುಂಡು ಅಂತ ಕೂಡ ಕರೀತಾರೆ. ಹಾಗೆ ಇದರ ಮೇಲಿರುವಂತಹ ಶ್ರಮಣರ ಸೂಕ್ಷ್ಮ ಶಿಲ್ಪಗಳಿಂದ ಈ ಹೆಸರು ಬಂದಿರಬಹುದು. ಅವು ಪುರುದೇವನ ಮಕ್ಕಳು ಅಂತ ಕೂಡ ಹೇಳಲಾಗುತ್ತೆ 18ನೇ ಶತಮಾನದಲ್ಲಿ. ಆದರೆ ವಾಸ್ತವವಾಗಿ ಇದೊಂದು ನಿಶಿತಿ ಸ್ಮಾರಕ ಅಂತಲೂ ಕೂಡ ಕರೀತಾರೆ. ಇಲ್ಲಿರುವಂತಹ ಶಾಸನಗಳು 12ನೇ ಶತಮಾನಕ್ಕಿಂತ ಮುಂಚೆನೇ ಕೊರೆದಿರುವಂತಹ ಶಾಸನವಾಗಿವೆ. ಮತ್ತು ಇಲ್ಲಿನ ಶಾಸನಗಳು ಕನ್ನಡ, ಸಂಸ್ಕೃತ, ತಮಿಳು, ಮರಾಠಿ, ಮಾರ್ವಾಡಿ ಮತ್ತು ಮಹಾಜನಿ ಭಾಷೆಗಳಲ್ಲಿವೆ. ದ್ವಾರದ ಪಕ್ಕದಲ್ಲಿರುವಂತಹ 2 ದೇವಾಲಯಗಳೇನಿದೆ, ಆ ದೇವಾಲಯಗಳನ್ನ ಕಟ್ಟಿಸಿರುವಂಥದ್ದು ಹೊಯ್ಸಳ ವಿಷ್ಣುವರ್ಧನನ ದಂಡನಾಯಕ ಭರತಮಯ್ಯ ಎನ್ನುವವನು. ಈ ದೇವಾಲಯಗಳಲ್ಲಿರುವಂಥದ್ದು ಭರತೇಶ ಮತ್ತು ಬಾಹುಬಲಿ. ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಕ್ರಿಸ್ತಶಕ 980ರಷ್ಟು ಹಳೆಯದಾಗಿದೆ. ಮತ್ತು 1130ಕ್ಕಿಂತ ಪ್ರಾಚೀನವಾದದ್ದೇನು ಅಲ್ಲ. ಇಲ್ಲಿ
ಈ ದ್ವಾರದ ಅತ್ಯಂತ ಗಮನಾರ್ಹ ಅಂಶ ಏನಪ್ಪ ಅಂತಂದರೆ ಬಾಗಿಲ ಮೇಲಿರುವಂತಹ ಗಜಲಕ್ಷ್ಮಿಯ ಪಟ್ಟಿಗೆ, ಹಾಗೆ ಗಜಲಕ್ಷ್ಮಿಯ ಪಕ್ಕದಲ್ಲಿ ಆನೆಗಳು ಕೂಡ ತಮ್ಮ ಸೊಂಡಿಲುಗಳಲ್ಲಿ ಹಿಡಿದ ಕುಂಭಗಳಿಂದ ದೇವಿಯ ಮೇಲೆ ಅಭಿಷೇಕ ಮಾಡುತ್ತಿವೆ. ಈ ರಚನೆ ಮಾಡಿದ್ದು ಗಂಗರು. ಹಾಗೆ ಇದು 10ನೇ ಶತಮಾನದಲ್ಲಿ ಗೊಮ್ಮಟನಲ್ಲಿಗೆ ಹೋಗುವ ಪ್ರಮುಖ ದ್ವಾರ ಕೂಡ. ದೊಡ್ಡ ಬೆಟ್ಟದ ವಿಶೇಷತೆಗಳು ತುಂಬಾ ಇದೆ. ಟು ಬಿ ಕಂಟಿನ್ಯೂಡ್ ಇನ್ ಪಾರ್ಟ್ 2. ಬಾಯ್ ಬಾಯ್.